ಹಣದ ವಾಸನೆ ಹಿಡಿದು ಬರುವ ಸಾವು. ನಿಮ್ಮ ಜೇಬಿನಲ್ಲಿರುವ ನೋಟುಗಳು ಎಷ್ಟು ಅಪಾಯಕಾರಿ. ನೀವು ಎಣಿಸುವ ನೋಟುಗಳ ಮೇಲೆ ಡ್ರಗ್ಸ್ ಮತ್ತು ಬ್ಯಾಕ್ಟೀರಿಯಾ ಇರುತ್ತಾ? ಹಣದ ಈ ಕರಾಳ ಮುಖ ನಿಮಗೆ ಗೊತ್ತಾ? ಇದೇ ಹೊತ್ತಿನ ವಿಶೇಷ, ಹಣದ ವಾಸನೆ ಹಿಡಿದು ಬರುವ ಸಾವು. ನಾನು ರಮ್ಯಾ ಕೃಷ್ಣ. ಗೆಳೆಯರೇ, ನಾವೆಲ್ಲರೂ ಹಣವನ್ನ ಪ್ರೀತಿಸ್ತೇವೆ. ಹೊಸ ನೋಟುಗಳ ವಾಸನೆ ಅಂದ್ರೆ ನಮಗೆ ಪಂಚಪ್ರಾಣ. ಆದರೆ ನೀವು ಆಸೆಯಿಂದ ಎಣಿಸಿ ಜೇಬಿಗೆ ಹಾಕಿಕೊಳ್ಳುವ ಅದೇ ನೋಟುಗಳು ನಿಮ್ಮನ್ನ ಸಾವಿನ ಹತ್ತಿರಕ್ಕೆ ಕರೆದೊಯ್ಯಬಹುದು ಅಂದ್ರೆ ನೀವು ನಂಬ್ತೀರಾ? ವಿಜ್ಞಾನಿಗಳು ಮಾಡಿರುವ ಸಂಶೋಧನೆ ಪ್ರಕಾರ ಜಗತ್ತಿನ 90% ನೋಟುಗಳ ಮೇಲೆ ಅತಿ ಅಪಾಯಕಾರಿ ಡ್ರಗ್ಸ್ ಮತ್ತು ಲಕ್ಷಾಂತರ ಬ್ಯಾಕ್ಟೀರಿಯಾಗಳು ಅಡಗಿರುತ್ತೆ. ಹೌದು, ನೀವು ಕೈಯಲ್ಲಿ ಹಿಡಿದಿರುವ ಹಣ ಕೇವಲ ಸಂಪತ್ತಲ್ಲ, ಅದೊಂದು ರೋಗಗಳ ವಾಹಕ ಕೂಡ ಹೌದು. ಈ ಹಣದ ಅಸಹ್ಯಕರ ಮತ್ತು ರೋಚಕ ಸತ್ಯವನ್ನ ಇವತ್ತು ಬಯಲು ಮಾಡೋಣ. ಅಮೆರಿಕದ ವಿಜ್ಞಾನಿಗಳು ನಡೆಸಿದ ಒಂದು ಅಧ್ಯಯನದಲ್ಲಿ ಶಾಕಿಂಗ್ ವಿಷಯವೊಂದು ಹೊರಬಂತು. ಚಲಾವಣೆಯಲ್ಲಿರುವ $10 ನೋಟ್ಗಳಲ್ಲಿ 9 ನೋಟುಗಳ ಮೇಲೆ ಕೊಕೇನ್ ಎಂಬ ಡ್ರಗ್ಸ್ನ ಅಂಶಗಳು ಪತ್ತೆಯಾಗಿದೆ. ಇದು ಕೇವಲ ಅಮೆರಿಕದ ಕಥೆಯಲ್ಲ, ಭಾರತದ ರೂಪಾಯಿ ನೋಟುಗಳ ಮೇಲೂ ಇದೇ ರೀತಿಯ ಕುರುಹುಗಳು ಸಿಕ್ಕಿದೆ. ಡ್ರಗ್ಸ್ ದಂಧೆ ಮಾಡೋರು ನೋಟುಗಳನ್ನ ಸುರುಳಿ ಸುತ್ತಿ ಬಳಸೋದ್ರಿಂದ ಈ ನೋಟುಗಳು ATM ಯಂತ್ರ ಸೇರಿದಾಗ ಉಳಿದ ಎಲ್ಲ ನೋಟುಗಳಿಗೂ ಆ ಡ್ರಗ್ಸ್ ಅಂಶಗಳು ಅಂಟಿಕೊಳ್ಳುತ್ತೆ. ಅಂದ್ರೆ ನಿಮಗೆ ತಿಳಿಯದಂತೆಯೇ ನಿಮ್ಮ ಜೇಬಿನಲ್ಲಿ ಡ್ರಗ್ಸ್ ಪಾರ್ಟಿಕಲ್ಸ್ ಓಡಾಡ್ತಾ ಇರುತ್ತೆ. ಹಣದ ಮೇಲಿನ ಹಗಲು ದರೋಡೆಕೋರರು ಬ್ಯಾಕ್ಟೀರಿಯಾ. ಒಂದು ನೋಟು ಸರಾಸರಿ 5 ರಿಂದ 15 ವರ್ಷಗಳ ಕಾಲ ಚಲಾವಣೆಯಲ್ಲಿ ಇರುತ್ತೆ. ಈ ಅವಧಿಯಲ್ಲಿ ಅದು ಮೀನು ಮಾರಾಟ ಮಾಡೋರಿಂದ ಹಿಡಿದು ಆಸ್ಪತ್ರೆಯ ಕಸ ಗುಡಿಸುವವರ ಕೈಯವರೆಗೂ ಸಾವಿರಾರು ಜನರನ್ನ ಸ್ಪರ್ಶಿಸಿರುತ್ತೆ. ದಕ್ಷಿಣ ಆಫ್ರಿಕಾದ ಒಂದು ಅಧ್ಯಯನದ ಪ್ರಕಾರ ಒಂದು ನೋಟಿನ ಮೇಲೆ ಸುಮಾರು 3000 ವಿವಿಧ ಬಗೆಯ ಬ್ಯಾಕ್ಟೀರಿಯಾಗಳು ಇರುತ್ತಂತೆ. ಇದರಲ್ಲಿ ನ್ಯೂಮೋನಿಯಾ, ಫುಡ್ ಪಾಯ್ಸನಿಂಗ್ ಹಾಗೂ ಚರ್ಮ ರೋಗ ತರುವ ವೈರಸ್ಗಳು ಇರ್ತದೆ. ನಾವು ಹಣ ಎಣಿಸುವಾಗ ಬೆರಳಿಗೆ ಉಗುಳು ಹಚ್ಚುವ ಅಭ್ಯಾಸ ಮಾಡ್ಕೊಂಡಿರ್ತೇವೆ ಅಲ್ವಾ? ಅದು ಅಕ್ಷರಶಃ ರೋಗವನ್ನ ನೇರವಾಗಿ ಆಹ್ವಾನಿಸದಂತೆ. ಡಿಜಿಟಲ್ ಹಣವೇ ಪರಿಹಾರವೇ? ಇದಕ್ಕಾಗಿ ಇವತ್ತು ಜಗತ್ತು ಕ್ಯಾಶ್ಲೆಸ್ ಕಡೆಗೆ ಮುಖ ಮಾಡ್ತಾ ಇದೆ. ಚೀನಾ ಮತ್ತು ದಕ್ಷಿಣ ಕೊರಿಯಾದಂತಹ ದೇಶಗಳು ಕರೋನಾ ಸಮಯದಲ್ಲಿ ಹಳೆಯ ನೋಟುಗಳನ್ನು ಸುಟ್ಟು ಹಾಕಿದ್ವು ಅಥವಾ ಹೈ ವೋಲ್ಟೇಜ್ UV ಕಿರಣಗಳ ಮೂಲಕ ಶುದ್ಧೀಕರಿಸಿದ್ವು. ನಮ್ಮ ಭಾರತದಲ್ಲಿ UPI ಬಳಕೆ ಹೆಚ್ಚಾಗ್ತಾ ಇರೋದು ಕೇವಲ ಟೆಕ್ನಾಲಜಿ ಬೆಳವಣಿಗೆ ಅಲ್ಲ, ಅದು ನಮ್ಮ ಆರೋಗ್ಯದ ದೃಷ್ಟಿಯಿಂದಲೂ ಒಂದು ದೊಡ್ಡ ಕ್ರಾಂತಿ. ನೋಟು ಮುಟ್ಟಿದ ನಂತರ ಕೈ ತೊಳೆಯೋದು ಎಷ್ಟು ಮುಖ್ಯನೋ, ಡಿಜಿಟಲ್ ವ್ಯವಹಾರ ಮಾಡೋದು ಅಷ್ಟೇ ಸುರಕ್ಷಿತ. ಗೆಳೆಯರೇ, ಹಣ ಅನ್ನೋದು ಬದುಕಲಿಕ್ಕೆ ಬೇಕು ನಿಜ, ಆದರೆ ಅದೇ ಹಣ ನಮ್ಮ ಬದುಕನ್ನೇ ಕಿತ್ಕೊಳ್ಬಾರ್ದು ಅಲ್ವಾ? ಇನ್ನು ಮುಂದೆ ಹಣ ಎಣಿಸುವಾಗ ಸ್ವಲ್ಪ ಜಾಗರೂಕರಾಗಿರಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.